ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ಈ ಒಂದು ಸಂಚಿಕೆಯಲ್ಲಿ ನಾವು ಬೇಸಿಕ್ ಜಿಕೆ ಕ್ವಶನ್ಸ್, ಈ ಪ್ರಶ್ನೆಗಳು ಸಹಜವಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಹಾಯಕಾರಿ ಆಗ್ತಾವೋ, ಹೆಲ್ಪ್ಫುಲ್ ಆಗ್ತಾವೋ. ಆ ಕಾರಣಕ್ಕಾಗಿ ಈ ಒಂದು ಸೆಷನನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮೊದಲನೇ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಹೂ ವಾಸ್ ದಿ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ದೇಶ ಸ್ವತಂತ್ರಗೊಂಡ ನಂತರ 1951ರಲ್ಲಿ ಚುನಾವಣೆಗಳಾಗ್ತವು. ಆ 1951ರ ಚುನಾವಣೆ ನಂತರ ದಿನಗಳಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ಆದವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ಕ್ವಶನ್, ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದ್ರೆ ಅದು ಚಂದ್ರಗುಪ್ತ ಮೌರ್ಯ. ಯಾರಪ್ಪ ಅಂದ್ರೆ ಅದು ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ. ನಾವು ನೀವೆಲ್ಲ ತಿಳಿದೇವಿ. ಈ ಧನನಂದನ ಒಂದು ದುರಾಡಳಿತವನ್ನು ಕಂಡಂತ ಕೌಟಿಲ್ಯ ತದನಂತರ ಏನು ಮಾಡ್ತಾನ, ಚಂದ್ರಗುಪ್ತ ಮೌರ್ಯನನ್ನ ಟ್ರೈನಿಂಗ್ ಕೊಟ್ಟು ರಾಜ್ಯದ ಎಲ್ಲ ಭಾರವನ್ನು ನಿಭಾಯಿಸುವ ಒಂದು ಶಕ್ತಿಯನ್ನು ನೀಡಿ ಅವನ ಸಮರ್ಥನನ್ನಾಗಿ ಮಾಡಿ ಚಂದ್ರಗುಪ್ತ ಮೌರ್ಯನನ್ನ ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟುವಂತೆ ಪ್ರೋತ್ಸಾಹಿಸ್ತಾನಂತ ನಾವು ನೀವೆಲ್ಲ ಇತಿಹಾಸದಲ್ಲಿ ಓದಿದ್ದೀವಿ. ನೆಕ್ಸ್ಟ್ ಕ್ವಶನ್, ಕ್ವಿಟ್ ಇಂಡಿಯಾ ಘೋಷಣೆಯನ್ನು ನೀಡಿದವರು ಯಾರು? ಈ ಒಂದು 1942 ಸುಮಾರಿನಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಘೋಷಣೆ ಯಾವುದಪ್ಪ ಅಂತಂದ್ರೆ ಅದು ಕ್ವಿಟ್ ಇಂಡಿಯಾ. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ, ಈ ಒಂದು ಘೋಷಣೆಯನ್ನು ಕೊಟ್ಟವರು ನಾವು ನೀವೆಲ್ಲ ರಾಷ್ಟ್ರಪಿತ ಎಂದೇ ಸಂಬೋಧಿಸುವ ಮಹಾತ್ಮ ಗಾಂಧಿಯವರು. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? 1951ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಚುನಾವಣೆಗಳು ನಡೆದವು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಪಡೆದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನ ಏನು ಮಾಡಿದರು? ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಮಾಡಿದರು. ಅದಕ್ಕೆ ಅವರಿಗೆ ಭಾರತದ ಮೊದಲ ಪ್ರಧಾನಮಂತ್ರಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್, ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವಂಥ ವ್ಯಕ್ತಿ ಯಾರು? ನಾವು ಭಾರತದಲ್ಲಿ ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ ಯಾರಿಗೆ ಕರಿತೀವಪ್ಪ ಅಂತಂದ್ರೆ ಸೊ ದಟ್ ಈಸ್ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್ನವನ್ನ ನಾವು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಕಾರಣ ಏನಪ್ಪಾ ಅಂತಂದ್ರೆ ಸ್ವತಂತ್ರಗೊಂಡ ಮೇಲೆ ಭಾರತದಲ್ಲಿ ಹಲವಾರು ಪ್ರಾಂತ್ಯಗಳು, 500ಕ್ಕೂ ಹೆಚ್ಚು ಪ್ರಾಂತ್ಯಗಳು ಭಾರತದಲ್ಲಿದ್ದು ಆ ಎಲ್ಲ ಪ್ರಾಂತ್ಯಗಳನ್ನು ಒಂದುಗೂಡಿಸುವ ಕೆಲಸವನ್ನು ನಮ್ಮ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮಾಡ್ತಾರೆ. ಈ ಕಾರಣಕ್ಕಾಗಿ ಅವರನ್ನು ನಾವು ಏನು ಕರಿತೀವಿ? ಉಕ್ಕಿನ ಮನುಷ್ಯ, ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವಶನ್, ಅರ್ಥಶಾಸ್ತ್ರ ಗ್ರಂಥವನ್ನು ಬರೆದವರು ಯಾರು? ಅರ್ಥಶಾಸ್ತ್ರ ಗ್ರಂಥವನ್ನು ಬರೆದವರು ಯಾರು? ಅರ್ಥಶಾಸ್ತ್ರ ಗ್ರಂಥವನ್ನು ಬರೆದವರು ಯಾರಪ್ಪ ಅಂದ್ರೆ ನಾವಾಗಲೇ ಅವ್ರ ಹೆಸರು ಹೇಳಿದ್ವಿ. ಹೆಂಗೆ ನಮಗೆ ಚಂದ್ರಗುಪ್ತ ಮೌರ್ಯನ ಬಗ್ಗೆ ನಾವು ತಿಳ್ಕೊಳ್ತಾ ಇರುವಾಗ ಕೌಟಿಲ್ಯ ಅಂತ ನಾವು ಹೆಸರು ಕೇಳಿದ್ವಿ. ಕೌಟಿಲ್ಯ, ಈ ಕೌಟಿಲ್ಯ ಆಗಿರ್ಬೋದು, ಇವನಿಗೆ ಹಲವಾರು ಹೆಸರುಗಳು, ವಿಷ್ಣುಗುಪ್ತ ಅಂತ ಕರೀತಾರ, ಚಾಣಕ್ಯ ಅಂತ ಕರೀತಾರ, ಕೌಟಿಲ್ಯ ಅಂತ ಕರೀತಾರ. ಈಗ ಈ ರೀತಿಯಾಗಿ ಈ ಅರ್ಥಶಾಸ್ತ್ರ ಗ್ರಂಥವನ್ನು ಬರೆದವರು ಯಾರಪ್ಪ ಅಂತಂದ್ರೆ ಸೊ ದಟ್ ಈಸ್ ಕೌಟಿಲ್ಯ. ಕೌಟಿಲ್ಯನ ಅರ್ಥಶಾಸ್ತ್ರ ಎಂದೇ ಅದು ಪ್ರಸಿದ್ಧಿ ಆಗೈತಿ. ನಂತರ ನೆಕ್ಸ್ಟ್ ಕ್ವಶನ್, ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಯಾರು? ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಸೊ ದಟ್ ಈಸ್ ಬಾಬರ್. ಮೊಘಲ ಸಾಮ್ರಾಜ್ಯ ಬಾಬರ್ನಿಂದ ಸ್ಥಾಪಿತಗೊಳ್ತತಿ. ಮೊಘಲ ಸಾಮ್ರಾಜ್ಯ ಬಾಬರ್ನಿಂದ ಸ್ಥಾಪಿತಗೊಳ್ತತಿ. ಬಾಬರ್. ನೆಕ್ಸ್ಟ್ ಕ್ವಶನ್, ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ತತಿ. ಇತಿಹಾಸದ ಪಿತಾಮಹ ಅಂತ ಯಾರನ್ನು ಕರಿತೀಯಪ್ಪ ಅಂತಂದ್ರೆ ಸೊ ದಟ್ ಈಸ್ ಹೆರೋಡಾಟಸ್. ಇವರು ಪರ್ಷಿಯನ್ ಕದನಗಳು ಎಂಬ ಒಂದು ಗ್ರಂಥವನ್ನು ಬರೀತಾರ. ಆ ಕಾರಣಕ್ಕಾಗಿ ಇವರನ್ನ ಇತಿಹಾಸದ ಪಿತಾಮಹ ಎಂದು ಕರಿತೀವಿ.
ಅವರು ಪರ್ಷಿಯನ್ ಕದನಗಳೇನಂತ ಏನು ಬರೆದ್ರಲ್ಲ, ಅದನ್ನ ಅವ್ರಿಗೆ ಯಾಕೆ ನಾವು ಇತಿಹಾಸದ ಪಿತಾಮಹ ಎಂದು ಕರೀದಿಪ್ಪ ಅಂತಂದ್ರೆ, ಅವರು ಬರೆದಂತಹ ಗ್ರಂಥ ಅದು ಕಾಲಾನುಕ್ರಮಣಿಕೆಯೆಲ್ಲ ಕೂಡಿತ್ತು. ಕ್ರಮಿಕೆಯಿಂದ ಕೂಡಿತ್ತು. ಆ ಕಾರಣಕ್ಕಾಗಿ ನಾವು ಇವರನ್ನ ಇತಿಹಾಸದ ಪಿತಾಮಹ ಎಂದು ಕರಿತಾ ಹೊರಟ್ವಿ. ಯಾರಪ್ಪ ಅಂತಂದ್ರೆ ಅದು ಹೆರೋಡಾಟಸ್. ನೆಕ್ಸ್ಟ್ ಕ್ವಶನ್, ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಆನ್ಸರ್ ಈಸ್ ಸಿ ರಾಜಗೋಪಾಲಾಚಾರಿ. ಅವರನ್ನು ನಾವು ಏನ್ ಕರಿತೀವಿ? ಸಿ ಗೋಪಾಲಾಚಾರ್. ಅವರನ್ನು ನಾವು ಭಾರತದ ಕೊನೆಯ ಗವರ್ನರ್ ಜನರಲ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವಶನ್, ಕೇಸರಿ ಪತ್ರಿಕೆಯನ್ನ ಆರಂಭಿಸಿದವರು ಯಾರು? ಸ್ವರಾಜ ಇಸ್ ಮೈ ಬರ್ತ್ ರೈಟ್, ಐ ಶಾಲ್ ಹ್ಯಾವ್ ಇಟ್ ಎಂಬ ಒಂದು ಪ್ರಸಿದ್ಧಿ, ಆ ಒಂದು ಘೋಷಣೆ ಕೂಗಿದಂತಹ ವ್ಯಕ್ತಿ ದಟ್ ಈಸ್ ಬಾಲಗಂಗಾಧರ್ ತಿಲಕ್. ಅವರನ್ನು ನಾವೇನು ಕರಿತೀವಿ? ಕೇಸರಿ ಪತ್ರಿಕೆ ಸ್ಥಾಪಿಸಿದವರು ಎಂದು. ನೆಕ್ಸ್ಟ್ ಕ್ವಶನ್, ಅರ್ಥಶಾಸ್ತ್ರದ ಪಿತಾಮಹ ಯಾರು? ಆಡಮ್ ಸ್ಮಿತ್ ಅವರನ್ನು ನಾವೇನು ಕರಿತೀವಿ? ಅರ್ಥಶಾಸ್ತ್ರದ ಪಿತಾಮಹ. ಫಾದರ್ ಆಫ್ ಎಕನಾಮಿಕ್ಸ್ ಈಸ್ ಆಡಮ್ ಸ್ಮಿತ್. ಯಾಕಪ್ಪ ಅಂದ್ರೆ ವೆಲ್ತ್ ಆಫ್ ನೇಷನ್ ಅಂತ 1776 ಅವರು ಒಂದು ಗ್ರಂಥ ಬರೀತಾರೆ, ದ ವೆಲ್ತ್ ಆಫ್ ನೇಷನ್ ಅಂತೇಳಿ. ಆ ಗ್ರಂಥ ಭಾಳ ಪ್ರಸಿದ್ಧಿನ ಪಡೆದೈತಿ. ಅವರು ಬರೆದಂಥ ಗ್ರಂಥದಿಂದ ಅವರನ್ನು ನಾವೇನು ಕರಿತೀವಿ? ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವಶನ್, ಭಾರತದ ನಾಣ್ಯ ಯಾವುದು? ಹೀಗೆ ಆಯಾ ದೇಶದ ಹಣವನ್ನು ಏನೇನು ಕರೀತಾರೆ ಅಂತ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಭಾರತದ ನಾಣ್ಯವನ್ನು ನಾವು ಏನು ಕರಿತೀವಪ್ಪ ಅಂತಂದ್ರೆ ರೂಪಾಯಿ ಅಥವಾ ಭಾರತೀಯ ರೂಪಾಯಿ. ನೆಕ್ಸ್ಟ್ ಕ್ವಶನ್, ಹೀಗೆ ಹಲವಾರು ದೇಶದಲ್ಲಿ ಆಯಾ ದೇಶದ ಕರೆನ್ಸಿಯನ್ನ ಆಯಾ ದೇಶಕ್ಕೆ ಕರೀತಾರೆ. ನಾವು ಇಂಗ್ಲೆಂಡಲ್ಲಿ ಪೌಂಡ್ ಅಂತ ಕರಿತೀವಿ. ನಂತರ ಅಮೆರಿಕಾದಲ್ಲಿ ಡಾಲರ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಜಪಾನಲ್ಲಿ ಎನ್ ಅಂತ ಕರಿತೀವಿ. ಸೊ ಹೀಗೆ ಆಯಾ ದೇಶದ ಕರೆನ್ಸಿ ಅದು. ಈಗ ನಾವು ಭಾರತದ ನಾಣ್ಯವನ್ನು ನಾವೇನು ಕರಿತೀವಿ? ರೂಪಾಯಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಭಾರತದ ಕೇಂದ್ರ ಬ್ಯಾಂಕ್ ಎಂದು ಕರೆಯಲ್ಪಡುವ ಬ್ಯಾಂಕ್ ಅಂದ್ರೆ ಯಾವುದು ಅಂತ ಕೇಳಿರಲ್ಲ ಅವರು. ಭಾರತದ ಕೇಂದ್ರ ಬ್ಯಾಂಕ್ ಅಂತಂದ್ರೆ ಸೊ ದಟ್ ಈಸ್ RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ RBI ಏನ್ ಮಾಡುತ್ತಾ? ಎಲ್ಲಾ ದೇಶದ ಒಟ್ಟು ಹಣಕಾಸಿನ ವ್ಯವಹಾರವನ್ನ ನೋಡಿಕೊಳ್ಳುತ್ತಾ. ಎಷ್ಟು ನೋಟು ಮುದ್ರಣ ಮಾಡಬೇಕು, ವಿದೇಶಿ ಬಂಡವಾಳವನ್ನು ಯಾವ ರೀತಿ ನಿಯಂತ್ರಿಸಬೇಕು, ಅದೇ ರೀತಿಯಾಗಿ ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ನಾವು ಎಷ್ಟರ ಮಟ್ಟಿಗೆ ಬಡ್ಡಿಯನ್ನು ವಿಧಿಸಬೇಕು, ಎಷ್ಟರ ಮಟ್ಟಿಗೆ ಅವರ ಒಳಹರಿವು ಮತ್ತು ಎಲ್ಲದನ್ನ ರಕ್ಷಣೆ ಮಾಡೋದನ್ನ ಯಾವ್ದು ಮಾಡಪ್ಪ? ಸೊ ದಟ್ ಈಸ್ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು 1935 ನಂತರ ಬಂದಂತ ಒಂದು, ಮೊದಲಿಗೆ ಇದು ಪ್ರೈವೇಟ್ ಬ್ಯಾಂಕ್ ಆಗಿತ್ತು. ನಂತರ ಇದು ಸರ್ಕಾರದಿಂದ ರಾಷ್ಟ್ರೀಕರಣಗೊಂಡು ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ನೆಕ್ಸ್ಟ್ ಕ್ವಶನ್, GDP ಎಂದರೇನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ ಎಂದು ನಾವು ಕನ್ನಡದಲ್ಲಿ ಕರಿತೀವಿ. ಒಟ್ಟು ದೇಶೀಯ ಉತ್ಪನ್ನ. ಯಾವುದೇ ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಉತ್ಪಾದನೆ ಮಾಡಿದಂಥ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯವನ್ನು ನಾವೇನು ಕರಿತೀವಿ? GDP ಅಂತ ಕರಿತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನೆಕ್ಸ್ಟ್ ಕ್ವಶನ್, ವಿಚ್ ಡೇ ಈಸ್ ಸೆಲೆಬ್ರೇಟೆಡ್ ಆಸ್ ದ GST ಡೇ ಇನ್ ಇಂಡಿಯಾ? ಭಾರತದಲ್ಲಿ ಯಾವ ದಿನವನ್ನ GST ದಿನವನ್ನಾಗಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ? ಸೊ ಅದು ಯಾವಾಗಪ್ಪ ಅಂತಂದ್ರೆ ಜುಲೈ 1. ಇದು ನಾವೇನು ಕರಿತೀವಿ? GST ಡೇ ಅಂತ ಕರಿತೀವಿ, ಹೌದಾ? ಅದರ ಮೊದಲ ಬಾರಿಗೆ ಜುಲೈ 1, 2015ರಲ್ಲಿ GSTಯನ್ನ ಲಾಗು ಮಾಡಲಾಯಿತು. ಹೀಗಾಗಿ ನಾವು ಜುಲೈ 1 GST ಡೇ ಅಂತ ಕರಿತೀವಿ. GST ಲಾಂಗ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಸರಕು ಮತ್ತು ಸೇವಾ ತೆರಿಗೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಸರಕು ಮತ್ತು ಸೇವಾ ತೆರಿಗೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಯಾವ ವರ್ಷ LPG ಸುಧಾರಣೆಗಳನ್ನು ಪರಿಚಯಿಸಲಾಯಿತು? LPG ಅಂತಂದ್ರೆ LPG ಮೀನಿಂಗ್ ಏನಪ್ಪಾ ಅಂತಂದ್ರೆ ಎಲ್ ಅಂದ್ರೆ
ಲಿಬರಲೈಸೇಷನ್, ಪಿ ಅಂದರೆ ಪ್ರೈವೇಟೈಸೇಷನ್, ಜಿ ಅಂದರೆ ಗ್ಲೋಬಲೈಸೇಷನ್. LPG ಅಂದರೆ ಸಾಮಾನ್ಯವಾಗಿ ನಾವು ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅಂತ ಕರಿತೀವಿ. ಇದನ್ನು 1991ರಲ್ಲಿ ಪರಿಚಯಿಸಲಾಯಿತು. 1991ರಲ್ಲಿ ಇನ್ ದ ಇಯರ್ ಆಫ್ 1991ರಲ್ಲಿ ಇದನ್ನು ಪರಿಚಯ ಮಾಡಿದರು. ಯಾವ ಕಾರಣಕ್ಕಾಗಿ ಪರಿಚಯ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಗೆ ಒಂದು ರೀತಿ ಬಲ ತಂದು ಕೊಡುವ ಒಂದು ಕಾರಣದಿಂದಾಗಿ ಈ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರು. ಕೆಲವು ಸೆಕ್ಟರ್ಸನ್ನು ಪ್ರೈವೇಟ್ ಅವ್ರಿಗೆ ಬಿಟ್ಕೊಟ್ರು. ಅದೇ ರೀತಿಯಾಗಿ ಭಾರತದ ಆರ್ಥಿಕತೆಯನ್ನು ವಿಶ್ವದ ಆರ್ಥಿಕತೆಯೊಂದಿಗೆ ಒಂದುಗೂಡಿಸುವ ಒಂದು ಕೆಲಸವನ್ನು ಮಾಡಿದರು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಕೇಂದ್ರ ಬಜೆಟ್ ಮಂಡಿಸುವವರು ಯಾರು? ಇದುವರೆಗೂ ನಮ್ಮಲ್ಲಿ ಭಾರತದ ಹಣಕಾಸು ಸಚಿವರು ಯಾರಾಗಿರ್ತಾರಲ್ಲ ಅವರೇ ಏನು ಮಾಡ್ತಾರೆ, ಭಾರತದಲ್ಲಿದ್ದಂಥ ಬಜೆಟನ್ನು ಮಂಡನೆ ಮಾಡ್ತಾರೆ. ಈ ಪ್ರಸ್ತುತ ಭಾರತದ ಕೇಂದ್ರ ಹಣಕಾಸು ಸಚಿವರು ಯಾರಾದ್ರಪ್ಪ ಅಂತಂದ್ರೆ ಅದು ನಿರ್ಮಲಾ ಸೀತಾರಾಮನ್. ಸೊ ಹೀಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತುತ ಭಾರತದ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್, ಹಣದುಬ್ಬರ ಎಂದರೇನು? ಇದು ಅರ್ಥಶಾಸ್ತ್ರದ ಒಂದು ಪ್ರಶ್ನೆ ಆಗಿರ್ತೈತಿ. ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದ್ರೆ ಹಣದುಬ್ಬರ. ಹಣದುಬ್ಬರ ಅಂತ ಈ ಒಂದು ಮಾತೆ ಹೇಳುವಂತೆ ಹಣದುಬ್ಬರಪ್ಪ ಅಂದ್ರೆ ಒಂದು ಸಣ್ಣ ವಸ್ತುವಿನ ಹಿಂದೆ ಅಪಾರ ಪ್ರಮಾಣದ ಹಣ ಬೆನ್ನಟ್ಟುವುದನ್ನು ನಾವೇನು ಕರಿತೀವಿ, ಹಣದುಬ್ಬರ ಅಂತ ಕರಿತೀವಿ. ಅಂದ್ರೆ ಏನಾಗತ್ತಪ್ಪ ಅಂತಂದ್ರೆ ವಸ್ತುಗಳ ಬೆಲೆಗಳು ನಿರಂತರವಾಗಿ ಏರ್ತಾ ಹೋಗ್ತಾವೆ. ಅದರಿಂದ ಇದನ್ನು ಏನು ಕರ್ತಾರ, ಹಣದುಬ್ಬರ ಎಂದು ಕರೀತಾರ. ಮುಂದಿನ ಪ್ರಶ್ನೆ, ಅಮೇರಿಕಾದ ನಾಣ್ಯ ಯಾವುದು? ನಾವು ಈ ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ವಿ ಭಾರತದ ನಾಣ್ಯ ಯಾವುದು ಅಂತ ಕೇಳಿದಾಗ ಅಲ್ಲಿ ನಾವು ರೂಪಾಯಿ ಅಂತ ಹೇಳಿದ್ವಿ. ಈ ಒಂದು ಅಮೇರಿಕದ ನಾಣ್ಯ ಯಾವುದಪ್ಪ ಅಂತಂದ್ರೆ ಸೊ ದಟ್ ಈಸ್ ಡಾಲರ್ ಅಂತ. ಇದು ಯಾವುದು? ಅಮೇರಿಕಾದ ನಾಣ್ಯ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿರಲ್ಲ ಅವ್ರು. ಅಂದ್ರೆ ಇದು ಒಂದು NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇದನ್ನು SEBI ಅಂತ ನಡೆಸತಿ, ಸೆಕ್ಯೂರಿಟಿ ಆಫ್. ಹೌದಾ? ಇದ್ರ ಕಚೇರಿ ಎಲ್ಲಿಪ್ಪ ಅಂತಂದ್ರೆ ಮುಂಬೈಯಲ್ಲಿ ಐತಿ. ಇದ್ರ ಕೇಂದ್ರ ಕಚೇರಿ ಮುಂಬೈ ಒಳಗಡೆ ಐತಿ. ಭಾರತೀಯ ಸಂವಿಧಾನದ ಪಿತಾಮಹ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಪಿತಾಮಹ ಯಾರು? ಹೂ ಇಸ್ ಕಾಲ್ಡ್ ದ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಭಾರತ ಸಂವಿಧಾನವನ್ನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚನೆ ಮಾಡಿದ ಕಾರಣಕ್ಕಾಗಿ ನಾವು ಅವರನ್ನು ಏನು ಕರಿತೀವಿ, ಸಂವಿಧಾನದ ಪಿತಾಮಹ ಅಂತ ಕರಿತೀವಿ. ಯಾರವರು? ಡಾಕ್ಟರ್ BR ಅಂಬೇಡ್ಕರ್. ನೆಕ್ಸ್ಟ್ ಕ್ವಶನ್, ಹಾಗಾದ್ರೆ ಭಾರತೀಯ ಸಂವಿಧಾನ ಜಾರಿಗೆಯಾದ ದಿನ ಯಾವುದು? ಯಾವದಪ್ಪ ಅಂತಂದ್ರೆ ಜನವರಿ 26, 1950ರಲ್ಲಿ ಇನ್ಯಾಕ್ಟೆಡ್. ಅಂದ್ರೆ ಭಾರತ ಸಂವಿಧಾನ ಏನಾಯ್ತು, ಕಮ್ ಇನ್ ಟು ಫೋರ್ಸ್ ಅಂದ್ರೆ ಅಸ್ತಿತ್ವಕ್ಕೆ ಬಂತು. ನೆಕ್ಸ್ಟ್ ಕ್ವಶನ್, ಪ್ರಸ್ತುತ ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿವೆ? ಪ್ರೆಸೆಂಟ್ಲಿ ಹೌ ಮೆನಿ ಫಂಡಮೆಂಟಲ್ ರೈಟ್ಸ್ ಆರ್ ದೇರ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಈಗ ಪ್ರಸ್ತುತವಾಗಿ ಎಷ್ಟಿದಪ್ಪ ಅಂತಂದ್ರೆ ಒಟ್ಟಾರೆ 6 ಹಕ್ಕುಗಳು ಉಳ್ಕೊಂಡಿದ್ದಾವೆ. ಮೊದಲಿಗೆ 7 ಹಕ್ಕುಗಳಿದ್ವು. ಅದರಲ್ಲಿ 1978ರಲ್ಲಿ 44ನೇ ತಿದ್ದುಪಡಿ ಮೂಲಕ ಏನು ಮಾಡಿದ್ರು, ಈ ರೈಟ್ ಟು ಪ್ರಾಪರ್ಟಿ ಅಂದ್ರೆ ಆಸ್ತಿ ಹೊಂದುವ ಹಕ್ಕು ಅಂತ ಏನಿತ್ತಲ್ಲ ಆ ಒಂದು ಹಕ್ಕನ್ನು ಏನು ಮಾಡಿದ್ರು, ತೆಗೆದ್ರು. ಅದನ್ನ ಏನು ಮಾಡಿದ್ರು, ಅಮೆಂಡ್ ಮಾಡಿದ್ರು, ತಿದ್ದುಪಡಿ ಮಾಡಿದ್ರು. ನಂತರ ಏನಾಯ್ತು, ಕೇವಲ ಈಗ 6 ಹಕ್ಕುಗಳು ಉಳ್ಕೊಂಡಿದ್ದಾವೆ. ಒಟ್ಟಾಗದ ಪ್ರಸ್ತುತ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳು ಉಳ್ಕೊಂಡಿದ್ದಾವೆ. ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಏನಪ್ಪ ಕ್ವಶನ್ ಅಂತಂದ್ರೆ ಹೂ ವಾಸ್ ದ ಚೇರ್ಮನ್ ಆಫ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಇಂಡಿಯಾ? ಯಾರಿದ್ರಪ್ಪ ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆರ್ಟಿಕಲ್ ಡೀಲ್ಸ್ ವಿತ್ ರೈಟ್ ಟು ಈಕ್ವಾಲಿಟಿ? ಸಂವಿಧಾನದ ಯಾವ ಕಲಮು, ವಿಚ್ ಆರ್ಟಿಕಲ್ ಸಮಾನತೆ ಹಕ್ಕನ್ನು
ನಮ್ಗೆ ಒದಗಿಸ್ಕೊಡುತ್ತೆ. ಯಾವುದಪ್ಪ ಅಂದ್ರೆ ದಟ್ ಈಸ್ 14. ಸೊ ದಟ್ ಈಸ್ 14. ಹಾಗಾದ್ರೆ ವಿಧಿ 14 ಆರ್ಟಿಕಲ್ 14 ಈಸ್ ಏನು ಹೇಳುತ್ತೆ ನಮಗೆ? ಸಮಾನತೆ ಹಕ್ಕಿನ ಬಗ್ಗೆ ನಮಗೆ ಎತ್ತಿ ಹೇಳುತ್ತಾ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತ ಸಂವಿಧಾನ ರಚನಾ ಸಭೆಯ ಮುಖ್ಯ ಸಲಹೆಗಾರರು ಯಾರಾಗಿದ್ರು ಅಂತ ಕ್ವಶನ್ ಕೇಳಿದ್ದಾರೆ. ದಟ್ ಈಸ್ BN ರಾವ್. ದಟ್ ಈಸ್ BN ರಾವ್ ಅವರು ಏನಾಗಿದ್ರು? ಮುಖ್ಯ ಸಲಹೆಗಾರ ಆಗಿದ್ದರು. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಮಿನಿಮಮ್ ಏಜ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಭಾರತ ರಾಷ್ಟ್ರಪತಿ ಆಗಲಿಕ್ಕೆ ಕನಿಷ್ಠ ಎಷ್ಟು ವಯಸ್ಸಾಗಿರ್ಬೇಕಪ್ಪ ಅಂತ ಕೇಳತ್ತಾರೆ ಕ್ವಶನ್. ಎಷ್ಟು ಇರ್ಬೇಕಪ್ಪ ಅಂತಂದ್ರೆ ದಟ್ ಈಸ್ 35. ಏನಾಗಿರ್ಬೇಕು? ರಾಷ್ಟ್ರಪತಿ ಆಗಬೇಕಾದ್ರೆ ಅವ್ರಿಗೆ ಅಟ್ಲೀಸ್ಟ್ ಅಂದ್ರೆ ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಸಂವಿಧಾನದ ಯಾವ ಭಾಗವು ರಾಜನಿರ್ದೇಶಕ ತತ್ವಗಳ ಬಗ್ಗೆ ವ್ಯವಹರಿಸುತ್ತದೆ? ಅದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ ಸೊ ದಟ್ ಈಸ್ 4. 4ನೇ ಭಾಗ. 4ನೇ ಭಾಗದಲ್ಲಿ ನಾವೇನು ನೋಡ್ತೀವಿ? ಈ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನ ಕಾಣ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಯಾವ ವಿಧಿಯಡಿ ಘೋಷಣೆ ಮಾಡಬಹುದು? ಆರ್ಟಿಕಲ್ 352 ಅಂದ್ರೆ ಯಾವುದದು? 352ನೇ ವಿಧಿ ಪ್ರಕಾರ ಏನು ಮಾಡ್ಬೋದು ಅವರು? ತುರ್ತು ಪರಿಸ್ಥಿತಿಯನ್ನ ಅಂದ್ರೆ ಆ ದೇಶಕ್ಕೆ ಸಡನ್ಲಿ ಪ್ರಾಬ್ಲಮ್ಸ್ ಬಂದಾಗ, ಸಮಸ್ಯೆ ಆದಾಗ, ಅಥವಾ ದೇಶದ ಒಳಗಡೆ ಭದ್ರತೆ ಸಮಸ್ಯೆ ಆದಾಗ ನಾವೇನು ಮಾಡ್ಬೋದು? ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಬಹುದು. ಹೌದಾ? ಈ ಹಿಂದೆ ಇಂದಿರಾ ಗಾಂಧಿಯವರು ಈ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ರು. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿವೆ? ಹೌ ಮೆನಿ ಶೆಡ್ಯೂಲ್ಸ್ ಆರ್ ದೇರ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಆದರೆ ಏನು ಭಾರತ ಸಂವಿಧಾನ ಐತಲ್ಲ, ಈ ಭಾರತ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳದವು, ಶೆಡ್ಯೂಲ್ಡ್ ಅದಾವ ಅಂತ ಕೇಳಿದ್ದಾರೆ ಕ್ವಶನ್. ಒಟ್ಟು ಎಷ್ಟದವು? 12 ಶೆಡ್ಯೂಲ್ಡ್ ಇದಾವ. 12 ಶೆಡ್ಯೂಲ್ಡ್ ಇದಾವ. 12 ಅನುಸೂಚಿಗಳು ನಾವು ಭಾರತ ಸಂವಿಧಾನದಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಕ್ವಶನ್. UNO ವಾಸ್ ಫೌಂಡೆಡ್ ಇನ್ ವಿಚ್ ಇಯರ್? ವಿಶ್ವಸಂಸ್ಥೆ ಯಾವ ವರ್ಷ ಸ್ಥಾಪನೆ ಆಯ್ತು ಅಂತ ಕ್ವಶನ್ ಕೇಳಿದಾರ. ನಾವು ನೀವೆಲ್ಲ ಕಂಡಿದ್ದೀವಿ, ಈ ಜಗತ್ತು 2 ಮಹಾಯುದ್ಧಗಳನ್ನ ಕಂಡಿತು. ಆ ಮೊದಲನೇ ಮಹಾಯುದ್ಧ 1919ರಲ್ಲಿ ಕೊನೆಗೊಂಡ್ರ ನಂತರ 1945ರಲ್ಲಿ ಈ 2ನೇ ಮಹಾಯುದ್ಧ ಕೊನೆಗೊಳ್ಳುತ್ತೆ. ಈ 2ನೇ ಮಹಾಯುದ್ಧ ಕೊನೆಗೊಂಡ ನಂತರ ಏನಾಗತ್ತ? ಈ ವಿಶ್ವಕ್ಕೆ ಶಾಂತಿಯ ಒಂದು ಬೇಕು, ಎಲ್ಲರೂ ಶಾಂತಿಯಿಂದ ಇರಬೇಕು ಅಂತೇಳಿ ರಾಷ್ಟ್ರಗಳ ನಡುವೆ ಯಾವುದೇ ರೀತಿ ಯುದ್ಧ ಪರಿಸ್ಥಿತಿ ಉಂಟಾಗಬಾರ್ದು ಅಂತೇಳಿ ಈ UNO ಅನ್ನೋದನ್ನು ಹುಟ್ಟಾಕ್ತಾರ. ಅದರಲ್ಲಿ ಜಾರ್ಜ್ ವಾಷಿಂಗ್ಟನ್ ಅವರು ಕೂಡ ಬರ್ತಾರೆ, ಅಮೆರಿಕದವರು. ಓಕೆ, ಹಾಗಾದ್ರೆ ಇದು ಯಾವ ವರ್ಷ ಸ್ಟಾರ್ಟ್ ಆದಪ್ಪ ಅಂತಂದ್ರೆ 1945, ಇನ್ ದ ಇಯರ್ ಆಫ್ 1945. ತದನಂತರ ಏನಾಗತ್ತ? ಇದು 195ಕ್ಕೂ ಹೆಚ್ಚು ರಾಷ್ಟ್ರಗಳು ಸದಸ್ಯತ್ವವನ್ನು ಒಳಗೊಂಡು ಇದು ಕಾರ್ಯವನ್ನು ನಿರ್ವಹಿಸುತ್ತಾ. ಓಕೆ, ನೆಕ್ಸ್ಟ್ ಕ್ವಶನ್. ವೇರ್ ಈಸ್ ದ ಹೆಡ್ ಕ್ವಾರ್ಟರ್ ಆಫ್ ನ್ಯಾಟೋ? ನ್ಯಾಟೋದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕ್ವಶನ್ ಮಾಡಿದ್ದಾರೆ ಈಗ ಅವರು. ಈ ನ್ಯಾಟೋದ ಕೇಂದ್ರ ಕಚೇರಿ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ದಟ್ ಈಸ್ ಬೆಲ್ಜಿಯಂನ ಬ್ರುಸೆಲ್ಸ್. ಎಲ್ಲಿ ಬರುತ್ತದೆ? ಬೆಲ್ಜಿಯಂನ ಬ್ರುಸೆಲ್ಸ್ ಅಂತ ಬರುತ್ತೆ. ಬೆಲ್ಜಿಯಂನ ಬ್ರುಸೆಲ್ಸ್ ಅಲ್ಲಿ ನಮಗೆ ಈ ಒಂದು ನ್ಯಾಟೋ ಕೇಂದ್ರ ಕಚೇರಿ ಕಂಡು ಬರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಯಾವ ದೇಶವನ್ನು ಸೂರ್ಯೋದಯದ ನಾಡು ಎಂದು ಕರೆಯುತ್ತಾರೆ ಅಥವಾ ಕರೆಯಲಾಗುತ್ತದೆ? ಈಗ ನಾವು ನೀವೆಲ್ಲ ನೋಡಿರ್ತೀವಿ, ನಮ್ಮ ಭೂಮಿ ಗೋಳಾಕಾರದಲ್ಲಿ ಐತಿ. ನಾವು ಈ ಭೂಮಿಯನ್ನ ಉತ್ತರ ಧ್ರುವ, ದಕ್ಷಿಣ ಧ್ರುವ, ಓಕೆ, ಅದರ ಮಧ್ಯ ಇದು ಮಾಡಿದಾಗ ಈ ಕಡೆಂಥ ರಾಷ್ಟ್ರಗಳನ್ನು ನಾವೇನು ಕರಿತೀವಿ? ವೆಸ್ಟರ್ನ್ ಕಂಟ್ರಿ ಅಂತೀವಿ. ಈ ಕಡೆದಂಥ ರಾಷ್ಟ್ರಗಳನ್ನು ಈಸ್ಟರ್ನ್ ಕಂಟ್ರಿ ಅಂತ ಕರಿತೀವಿ. ಈ ಈಸ್ಟರ್ನ್ ಕಂಟ್ರಿಯಲ್ಲಿ ಬರ್ತಕ್ಕಂಥ ಜಪಾನ್, ಹೌದಾ, ಇದು ಅಕಾರ್ಡಿಂಗ್ ಟು ಇದ್ರ ಪ್ರಕಾರ ಜಿಯೋಗ್ರಫಿಕಲ್ ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಮೊದಲ ಬಾರಿಗೆ ಸೂರ್ಯನನ್ನು ಕಾಣುತ್ತಾ, ಅಥವಾ ಮೊದಲ ಬಾರಿಗೆ ಇದಕ್ಕೆ ಅಂದ್ರೆ ಏನಾಗತ್ತಪ್ಪ ಅಂತಂದ್ರೆ ಮುಂದಿರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ಕರಿತೀವಿ ಅವನ್ನ. ಈ ರಾಷ್ಟ್ರಗಳಲ್ಲಿ ಸೂರ್ಯೋದಯ ಮೊದಲಿಗೆ ಆಗತ್ತೆ. ಆ ಕಾರಣಕ್ಕಾಗಿ ಅದು ಜಪಾನು ಕೂಡ ಒಂದು ರಾಷ್ಟ್ರ. ಯಾವ ದೇಶವನ್ನ
ಸೂರ್ಯೋದಯದ ನಾಡು ಅಂತ ಕರಿತೀವಪ್ಪ ಅಂತಂದ್ರೆ ಸೊ ದಟ್ ಈಸ್ ಜಪಾನ್. ಜಪಾನ್ ನಾವೇನು ಕರಿತೀವಿ, ಸೂರ್ಯೋದಯದ ನಾಡು. ಅಲ್ಲಿ ಮೊದಲ ಬಾರಿಗೆ ಸೂರ್ಯ ಉದಯ ಆಗತ್ತ ಅಂತ, ಸೊ ಹೀಗಾಗಿ ಅಲ್ಲಿ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ನ್ಯಾಮ್ ವಾಸ್ ಫೌಂಡೆಡ್ ಇನ್ ವಿಚ್ ಇಯರ್? ನ್ಯಾಮ್ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? 1961. ಇನ್ ದ ಇಯರ್ ಆಫ್ 1961, 1961ರಲ್ಲಿ ಇದು ನ್ಯಾಮ್ ಅನ್ನೋ ಒಂದು ಸಂಸ್ಥೆ ಆರಂಭವಾಗುತ್ತೆ. ನೆಕ್ಸ್ಟ್ ಕ್ವಶನ್. ಸಾರ್ಕ್ ಹ್ಯಾಸ್ ಹೌ ಮೆನಿ ಮೆಂಬರ್ ಕಂಟ್ರೀಸ್? ಹಾಗಾದ್ರೆ ಸಾರ್ಕ್ ಅಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಐತಲ್ಲ, SAARC, ಸಾರ್ಕ್. ಈ ಸಾರ್ಕ್ ಅನ್ನೋದು ಏನಪ್ಪಾ ಅಂತಂದ್ರೆ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಇದರ ಅಂಡರ್ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಇಂಡಿಯಾ, ನೇಪಾಳ್, ಶ್ರೀಲಂಕಾ, ಪಾಕಿಸ್ತಾನ್, ಮಾಲ್ಡೀವ್ಸ್, ಭೂತಾನ್ ಈ ಎಲ್ಲ ರಾಷ್ಟ್ರಗಳು ಕಂಡು ಬರ್ತವು. ಅಲ್ಲಿ ಏನು ಕೇಳಿದಾರಪ್ಪ, ಎಷ್ಟು ರಾಷ್ಟ್ರಗಳು ಅಂತ ಕೇಳಿದಾರ. ಅದಕ್ಕೆ ಆನ್ಸರ್ ಏನಪ್ಪಾ ಅಂತಂದ್ರೆ 8 ರಾಷ್ಟ್ರಗಳು. 8 ರಾಷ್ಟ್ರಗಳು ಇದರ ಅಂಡರಲ್ಲಿ ಬರ್ತವು ಸಾರ್ಕ್. ಇದೇ ತರನಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಅದರೊಂದಿಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಜೈ ಹಿಂದ್.